ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಮೈಸೂರು, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿಯನ್ನು ಗೋವರ್ಧನ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. RLHP ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಸರಸ್ವತಿರವರು ಸಂಸ್ಥೆಯು 40 ವರ್ಷಗಳಿಂದ ನಿರ್ವಹಿಸುತ್ತಿರುವ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡುತ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಲೆಗೆ ಸೇರಿಸುವಂಥದ್ದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂಥದ್ದು, ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗಬೇಕು, ಮಕ್ಕಳಿಗೆ ಸಿಗಬೇಕಾದಂತಹ ಎಲ್ಲ ಒಂದು ಗುಣಾತ್ಮಕ ಶಿಕ್ಷಣ ಸಿಗೋ ನಿಟ್ಟಿನಲ್ಲಿ ಅಲ್ಲಿಯ SDMC ಆಗಿರ್ಬೋದು ಅಥವಾ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಏನು ಮಕ್ಕಳಿಗೆ ಸೌಲಭ್ಯಗಳು ದೊರಕಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಲದೆ ಬರೀ ಮಕ್ಕಳು ಮಾತ್ರ ಸಾಲದು, ಮಹಿಳೆಯರು ಸಹ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್. ಅಲ್ಲಿ ಬಹುಮುಖ್ಯವಾಗಿ ನಾವು ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಈ ಆರೋಗ್ಯ ಕಾರ್ಯಕ್ರಮಗಳಂದಾಗ ನಮ್ಮ ಸಂಸ್ಥೆ ಮುಖ್ಯವಾಗಿ ಕಾಯಿಲೆ ಬಂದಾಗ ಚಿಕಿತ್ಸೆ ಕೊಡೋದಕ್ಕಿಂತ ಕಾಯಿಲೆ ಬಾರದಂತೆ ಹೇಗೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಶ್ರೀ HC ರಾಘವೇಂದ್ರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಪಂಚಾಯಿತಿ ಹಂತದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಗಳು ಬಹಳ ಉಪಯುಕ್ತವಾಗಿದ್ದು, ಅದನ್ನು ಗ್ರಾಮ ಮಟ್ಟದಲ್ಲಿ ಹಾಗೂ ಪಂಚಾಯಿತಿ ಮಟ್ಟದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಅದರಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿದರು. ಆದರೆ ನಮಗೆ ಕೋರ್ಡಿನೇಷನ್ ಸಿಕ್ಕಿರಲ್ಲ, ಯಾರೋ ಒಂದು ಮಾಹಿತಿ ದೊರಕುವಲ್ಲಿ ಗ್ಯಾಪ್ ಆಗಿರುತ್ತೆ. ಸೊ ಈ ಥರದ ಸಮಯ ಸಮಾರಂಭ ಕಾರ್ಯಕ್ರಮ ತರಬೇತಿ ಬರೋದ್ರ ಮೂಲಕ ಇದು ಹೆಚ್ಚು ಕೆಲಸ ಮಾಡೋಂಥ ಸಾಮರ್ಥ್ಯಗಳು ವೃದ್ಧಿಸ್ಕೊಳ್ತೀವಿ. ಒಂದು ಪ್ಯಾಷನ್ ಸಿಗುತ್ತೆ ಕೆಲಸ ಮಾಡೋದ್ರಲ್ಲಿ. ಇನ್ನು ಹೆಚ್ಚು ಜನರಿಗೆ, ಹೆಚ್ಚು ಮಕ್ಕಳಿಗೆ, ಮಹಿಳೆಯರಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮ್ಮಲ್ಲಿರೋಂಥ ಒಂದು ಪ್ಯಾಷನ್ ಆಚೆ ಬರೋಕ್ಕೆ ಒಂದು ತರಬೇತಿಯಲ್ಲಿ ಆಯ್ದ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. R ನ್ಯೂಸ್ ಸದಾ ನಿಮ್ಮೊಂದಿಗೆ.